ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಜಿಯೋ ಭಾರತದಲ್ಲಿ ಕ್ರಾಂತಿಯನ್ನೇ ಸೃಷ್ಟಿ ಮಾಡಿದ ಸಂಸ್ಥೆ. ಜಿಯೋ ಶುರುವಾದ ಮೇಲೆ ಅದಕ್ಕೆ ಸೋಲು ಅನ್ನೋದೇ ಇರಲಿಲ್ಲ. ಅದು ಕಾಲಿಟ್ಟ ಕಡೆಯೆಲ್ಲ ಸಾಮ್ರಾಜ್ಯವನ್ನೇ ಸೃಷ್ಟಿ ಮಾಡಿಕೊಂಡು ಹೋಯಿತು. ಈ ಬಾರಿ ಕೂಡ IPL ಪ್ರಸಾರದ ಹಕ್ಕು ಖರೀದಿಸಿ ಅದನ್ನ ಕೂಡ ಫ್ರೀ ಆಗಿ ನೀಡ್ತು. ಇಂತಹ ಜಿಯೋಗೆ ಸೋಲು ಅಂತ ಬಂದಿದ್ದು ಒಂದೇ ಒಂದು ವಿಚಾರದಲ್ಲಿ. ಹೌದು, ಜಿಯೋ ಫೋನ್ ನೆಕ್ಸ್ಟ್ ಮಾರುಕಟ್ಟೆಯಲ್ಲಿ ಯಶಸ್ವಿ ಆಗ್ಲೇ ಇಲ್ಲ. 2021ರಲ್ಲಿ ಗೂಗಲ್ನ ಜೊತೆ ಸೇರಿಕೊಂಡು ಅತ್ಯಂತ ಕಡಿಮೆ ಬೆಲೆಗೆ ಸ್ಮಾರ್ಟ್ ಫೋನ್ ಅನ್ನ ಜಿಯೋ ಲಾಂಚ್ ಮಾಡಿತ್ತು. ಎರಡು ದೊಡ್ಡ ಕಂಪನಿಗಳು ಜೊತೆಗೂಡಿ ಒಂದು ಫೋನ್ ಲಾಂಚ್ ಮಾಡ್ತಾವೆ ಅಂದ್ರೆ ಅದು ದೊಡ್ಡ ಮಟ್ಟದಲ್ಲೇ ಸಕ್ಸಸ್ ಆಗುತ್ತೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದ್ರೆ ಜಿಯೋದ ಇದೊಂದು ಪ್ಲಾನ್ ಮಾತ್ರ ಸಕ್ಸಸ್ ಆಗ್ಲೇ ಇಲ್ಲ. ಹಾಗಾದ್ರೆ ಜಿಯೋ ಸ್ಮಾರ್ಟ್ ಫೋನ್ ಫೇಲ್ ಆಗಿದ್ದು ಯಾಕೆ? ಜನರಿಗೆ ಯಾಕೆ ಈ ಫೋನ್ ಇಷ್ಟವಾಗ್ಲಿಲ್ಲ? ಜಿಯೋ ಫೋನ್ ಫೇಲ್ಯೂರ್ ಕಥೆಯನ್ನ ತೋರಿಸ್ತೀವಿ ನೋಡಿ. 2021ರಲ್ಲಿ ಮುಖೇಶ್ ಅಂಬಾನಿ ಗೂಗಲ್ನ ಜೊತೆ ಸೇರಿಕೊಂಡು ಸ್ಮಾರ್ಟ್ ಫೋನ್ ಲಾಂಚ್ ಮಾಡುವ ಬಗ್ಗೆ ಪ್ಲಾನ್ ಮಾಡ್ತಾರೆ. ಈ ಫೋನ್ಗೆ ಜಿಯೋ ಫೋನ್ ನೆಕ್ಸ್ಟ್ ಅಂತ ಹೆಸರಿಡಲಾಗಿತ್ತು. ಲಾಂಚ್ ಮಾಡುವಾಗಲೇ ಇದೊಂದು ಕಡಿಮೆ ಬೆಲೆಯ ಸ್ಮಾರ್ಟ್ ಫೋನ್ ಅಂತ ಅನೌನ್ಸ್ ಮಾಡಲಾಗಿತ್ತು. ಜಿಯೋವನ್ನ ನಂಬಿಕೊಂಡು ಗೂಗಲ್ ಕೂಡ ಈ ಸ್ಮಾರ್ಟ್ ಫೋನ್ಗೆ ಸಾವಿರಾರು ಕೋಟಿ ರೂಪಾಯಿಯನ್ನ ಇನ್ವೆಸ್ಟ್ ಮಾಡುತ್ತೆ. ಎರಡು ದಿಗ್ಗಜ ಕಂಪನಿಗಳು ಜೊತೆ ಸೇರಿಕೊಂಡು ಕೆಲಸ ಮಾಡ್ತಾವೆ ಅಂದ್ರೆ ಅದರ ಚರ್ಚೆ ದೊಡ್ಡ ಮಟ್ಟದಲ್ಲೇ ನಡೆಯುತ್ತೆ. ಜಿಯೋ ಆದಷ್ಟು ಬೇಗ ಈ ಸ್ಮಾರ್ಟ್ ಫೋನ್ ಅನ್ನ ಲಾಂಚ್ ಮಾಡೋದಕ್ಕೆ ನಿರ್ಧಾರ ಮಾಡಿತ್ತು. ಜಿಯೋ ಇಲ್ಲಿ ಹಾರ್ಡ್ವೇರ್ ರೆಡಿ ಮಾಡುವ ಜವಾಬ್ದಾರಿ ಹೊತ್ತುಕೊಂಡ್ರೆ ಗೂಗಲ್ ಸಾಫ್ಟ್ವೇರ್ ರೆಡಿ ಮಾಡುವ ಜವಾಬ್ದಾರಿ ಹೊತ್ತುಕೊಂಡಿತ್ತು. ದೊಡ್ಡ ದೊಡ್ಡ ಮಾಸ್ಟರ್ ಮೈಂಡ್ಗಳ ಟೀಮ್ ಈ ಪ್ರಾಜೆಕ್ಟ್ ನಲ್ಲಿ ಕೆಲಸ ಮಾಡುತ್ತೆ. ಕಡಿಮೆ ಬೆಲೆಯಲ್ಲಿ ಫೋನ್ ರೆಡಿ ಮಾಡೋದು ಈ ಪ್ರಾಜೆಕ್ಟ್ ನ ದೊಡ್ಡ ಗುರಿಯಾಗಿತ್ತು. ಗೂಗಲ್ಗೆ ಇಲ್ಲಿ ಭಾರತೀಯ ಕಸ್ಟಮರ್ ಗಳನ್ನ ಟಾರ್ಗೆಟ್ ಮಾಡಬೇಕಾಗಿತ್ತು. ಹೀಗಾಗಿ ಮುಖೇಶ್ ಅಂಬಾನಿ ಜೊತೆ ಕೈ ಜೋಡಿಸಿದ್ರೆ ಒಳ್ಳೆಯದಾಗುತ್ತೆ ಅನ್ನುವ ಕಾರಣದಿಂದ ಮುಖೇಶ್ ಅಂಬಾನಿ ಜೊತೆ ಡೀಲ್ ಮಾಡಿಕೊಳ್ಳುತ್ತೆ ಗೂಗಲ್. ಜಿಯೋ ಮಾರ್ಕೆಟಿಂಗ್ ನಲ್ಲಿ ಪಂಟರ್ ಆಗಿರೋದ್ರಿಂದ ಅದಕ್ಕೆ ಮಾರ್ಕೆಟಿಂಗ್ ನ ಜವಾಬ್ದಾರಿ ನೀಡಲಾಗುತ್ತೆ. ಮಾರ್ಕೆಟಿಂಗ್ ಅಂದ್ರೆ ಅದರ ಬೆಲೆ, ಡಿಸ್ಟ್ರಿಬ್ಯೂಷನ್, ಮಾರ್ಕೆಟ್ ಸ್ಟ್ರಾಟಜಿ ಇದೆಲ್ಲವೂ ಬರುತ್ತೆ. ಜಿಯೋ ಇದನ್ನೆಲ್ಲ ನೋಡ್ಕೊಳ್ಬೇಕಿತ್ತು. ಪ್ಲಾನಿಂಗ್ ಎಲ್ಲ ನೀಟಾಗಿ ಮಾಡಿದ್ರು. ಅದು ಕೂಡ ಎರಡು ದೊಡ್ಡ ದೊಡ್ಡ ಕಂಪನಿಗಳು ಪ್ಲಾನಿಂಗ್ ಮಾಡುತ್ತೆ ಅಂದ್ರೆ ಅಲ್ಲಿ ಎಲ್ಲವೂ ಸರಿಯಾಗಿರುತ್ತೆ. ನಾಳೆ ಫೋನ್ ಲಾಂಚ್ ಆಗಬೇಕು ಅನ್ನುವಾಗ ಫೋನ್ ಲಾಂಚಿಂಗ್ ಪೋಸ್ಟ್ ಪೋನ್ ಮಾಡಲಾಗುತ್ತೆ. 2 ತಿಂಗಳ ನಂತರ ದೀಪಾವಳಿ ಸಂದರ್ಭದಲ್ಲಿ ಜಿಯೋ ಫೋನ್ ಕೊನೆಗೂ ಮಾರ್ಕೆಟ್ಗೆ ಬರುತ್ತೆ. ಆದ್ರೆ ಜನರ ನಿರೀಕ್ಷೆಯನ್ನ ಜಿಯೋ ಫೋನ್ ನಿರಾಸೆ ಮಾಡುತ್ತೆ. ಮತ್ತೆ ಜನ ಜಿಯೋ ಫೋನ್ ನ ಬಗ್ಗೆ ಏನೆಲ್ಲ ನಿರೀಕ್ಷೆ ಇಟ್ಕೊಂಡಿದ್ದಾರೋ ಅದೆಲ್ಲ ಇರೋದೇ ಇಲ್ಲ. ಜನ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಅದು ಜಿಯೋ ಫೋನ್ ನಲ್ಲಿ ಇರೋದೇ ಇಲ್ಲ. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಫೋನ್ ಲಾಂಚ್ ಮಾಡ್ತೀವಿ ಅಂತ ಜಿಯೋ ತುಂಬಾನೇ ಬಿಲ್ಡಪ್ ಕೊಟ್ಟಿತ್ತು. ಜಿಯೋದ ಬಿಲ್ಡಪ್ ನೋಡಿದ ತುಂಬಾ ಜನ ಕಡಿಮೆ ಬೆಲೆಯಲ್ಲಿ ಫೋನ್ ಸಿಗಬಹುದು ಅಂತ ಅಂದುಕೊಂಡಿದ್ರು. ಒಂದು 4-5 ಸಾವಿರದಲ್ಲಿ ಫೋನ್ ಸಿಗಬಹುದು ಅಂತ ಜನ ಅಂದುಕೊಂಡಿದ್ರು. ಆದ್ರೆ ಜನ ಅಂದುಕೊಂಡ ರೇಂಜ್ಗೆ ಜಿಯೋ ಫೋನ್ ನ ಬೆಲೆ ಇರೋದಿಲ್ಲ. ಅದರ ಬೆಲೆ 6,500 ರೂಪಾಯಿ ಆಗಿತ್ತು. ಆದ್ರೆ ಇಷ್ಟು ಬೆಲೆಗೆ ಬೇಕಾದಷ್ಟು ಫೀಚರ್ಸ್ ಫೋನ್ ನಲ್ಲಿ ಇರಲೇ ಇಲ್ಲ. 2 GB ರ್ಯಾಮ್, 32 GB ಇನ್ಬಿಲ್ಟ್ ಸ್ಟೋರೇಜ್ ಹಾಗೂ 12 MP ಬ್ಯಾಕ್ ಕ್ಯಾಮೆರಾ, 8 MP ಫ್ರಂಟ್ ಕ್ಯಾಮೆರಾ, 3500 mAh ಬ್ಯಾಟರಿ ಲೈಫ್ ಈ ಮೊಬೈಲ್ ನಲ್ಲಿ ಇತ್ತು. ನೋಡೋದಕ್ಕೆ ಇದು ಅಟ್ರಾಕ್ಟಿವ್ ಆಗಿದ್ರು ಫೀಚರ್ಸ್ ಏನೇನೂ ಇರಲಿಲ್ಲ. ಜಿಯೋ ಮೊದಲ ವರ್ಷದಲ್ಲಿ 2 ಕೋಟಿ ಸ್ಮಾರ್ಟ್ ಫೋನ್ ಗಳನ್ನ ರೆಡಿ ಮಾಡುವ ಟಾರ್ಗೆಟ್ ಇಟ್ಟುಕೊಂಡಿತ್ತು. ಈ ರೀತಿ ಟಾರ್ಗೆಟ್ ಇಟ್ಕೊಳ್ಳೋದಕ್ಕೆ ಕೂಡ ಒಂದು ಕಾರಣ ಇತ್ತು. ಈ ಹಿಂದೆ ಲಾಂಚ್ ಆದ ಜಿಯೋ ಫೋನ್ ಕೋಟಿಗಟ್ಟಲೆ ಸೇಲ್ ಆಗಿತ್ತು. ಹೀಗಾಗಿ ಜಿಯೋ ಈ ಫೋನ್ ಕೂಡ ತುಂಬಾನೇ ಸೇಲ್ ಆಗುತ್ತೆ, ಜನಕ್ಕಿಷ್ಟ ಆಗುತ್ತೆ ಅಂತ ಅಂದುಕೊಂಡಿತ್ತು. ಆದರೆ ಜಿಯೋ ನೆಕ್ಸ್ಟ್ ಫೋನ್ ಬಜೆಟ್ ಫ್ರೆಂಡ್ಲಿ ಆಗ್ಲೇ ಇಲ್ಲ. ಬೇರೆ ಬಜೆಟ್ ಫ್ರೆಂಡ್ಲಿ ಫೋನ್ಗಳ ಜೊತೆ ಕಾಂಪೀಟ್ ಮಾಡೋದಕ್ಕೆ ಜಿಯೋ ನೆಕ್ಸ್ಟ್ಗೆ ಆಗೋದೇ ಇಲ್ಲ. ಜಿಯೋ ಈ ಫೋನ್ನ ಚಿಪ್ಗಾಗಿ ಕ್ವಾಲ್ಕಾಮ್ನ ಜೊತೆ ಒಪ್ಪಂದ ಮಾಡಿಕೊಂಡಿತ್ತು. ಕಡಿಮೆ ಬೆಲೆಯಲ್ಲಿ ಚಿಪ್ ಸಿಗಬೇಕು ಅನ್ನೋದು ಜಿಯೋದ ಪ್ಲಾನ್ ಆಗಿತ್ತು. ಆದರೆ ಕಡಿಮೆ ಬೆಲೆಗೆ ಅದಕ್ಕೆ ಚಿಪ್ ಸಿಗೋದಿಲ್ಲ. ಇದಕ್ಕೆ ಕಾರಣ ಕೂಡ ಇತ್ತು. 2021ರಲ್ಲಿ ಸೆಮಿಕಂಡಕ್ಟರ್ಗಳ ಶಾರ್ಟೇಜ್ ಆಗಿತ್ತು. ಹೀಗಾಗಿ ಇದ್ದಕ್ಕಿದ್ದ ಹಾಗೆ ಚಿಪ್ನ ಬೆಲೆ ಏರಿಕೆಯಾಗಿತ್ತು. ಹೀಗಾಗಿ ಜಿಯೋ ಅಂದುಕೊಂಡಷ್ಟು ಕಡಿಮೆ ಬೆಲೆಗೆ ಚಿಪ್ ಸಿಗೋದಿಲ್ಲ. ಇದರಿಂದಾಗಿ ಜಿಯೋ ಫೋನ್ನ ಪ್ರೊಡಕ್ಷನ್ ಕಾಸ್ಟ್ ಆಟೋಮೆಟಿಕ್ ಆಗಿ ಹೆಚ್ಚಾಗುತ್ತೆ. ಹಣ ಹೆಚ್ಚಾಗಿದ್ರೂ ಕೂಡ ಜನ ಖರೀದಿ ಮಾಡ್ತಾ ಇದ್ರು ಏನು. ಆದರೆ ಜಿಯೋ ಫೋನ್ ನಲ್ಲಿ ತುಂಬಾನೇ ಪ್ರಾಬ್ಲಮ್ ಇತ್ತು. ಆ ಫೋನ್
ಹ್ಯಾಂಗ್ ಆಗ್ತಾ ಇತ್ತು. ಹೀಗೆ ಆಗೋದಕ್ಕೆ ಕಾರಣ ಜಿಯೋ ಹಾಗೂ ಗೂಗಲ್ನ ಡಿಫರೆಂಟ್ ವರ್ಕ್ ಕಲ್ಚರ್. ಜಿಯೋದ ವರ್ಕಿಂಗ್ ಕಲ್ಚರ್ ಬೇರೆನೆ, ಗೂಗಲ್ನ ವರ್ಕಿಂಗ್ ಸ್ಟೈಲ್ ಬೇರೆನೆ ಇತ್ತು. ಹೀಗಾಗಿ ಡಿಸಿಷನ್ ಮೇಕಿಂಗ್ ನಲ್ಲಿ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಒಂದೇ ಕಂಪನಿ ಆದ್ರೆ ಇಂತಹ ಪ್ರಾಬ್ಲಮ್ ಆಗೋದಿಲ್ಲ. ಏನಾದರೂ ಮಿಸ್ಟೇಕ್ ಆದ್ರೆ ಅದನ್ನ ಅಲ್ಲೇ ಸರಿ ಮಾಡಬಹುದು. ಆದ್ರೆ ಇಲ್ಲಿ ಈ ರೀತಿ ಮಾಡೋದಕ್ಕಾಗೋದಿಲ್ಲ. ಇಲ್ಲಿ ಹೊಂದಾಣಿಕೆಯ ಕೊರತೆ ದೊಡ್ಡ ಮಟ್ಟದಲ್ಲೇ ಆಗುತ್ತೆ. ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡುವ ಬದಲು ಪ್ರಾಬ್ಲಮ್ಗಳು ದೊಡ್ಡದಾಗುತ್ತಲೇ ಹೋಗುತ್ತವೆ. ಅದಕ್ಕೆ ಪರಿಹಾರಗಳು ಸಿಗ್ಲೇ ಇಲ್ಲ. ಅವರು ಹೇಳಿದ್ದು ಇವರಿಗೆ ಆಗ್ತಾ ಇರಲಿಲ್ಲ, ಇವರು ಹೇಳಿದ್ದು ಅವರಿಗೆ ಆಗ್ತಾ ಇರಲಿಲ್ಲ. ಇನ್ನು ಫೋನ್ನ ಮ್ಯಾನುಫ್ಯಾಕ್ಚರಿಂಗ್ ಸಂದರ್ಭದಲ್ಲಿ ಕೊರೋನಾ ಜಗತ್ತಿನಾದ್ಯಂತ ಆವರಿಸುತ್ತೆ. ಹೀಗಾಗಿ ಯಾವುದೇ ಮೀಟಿಂಗ್ ಮಾಡೋದಾದ್ರೂ ಆನ್ಲೈನ್ ನಲ್ಲೇ ನಡೆಯಬೇಕಿತ್ತು. ಆನ್ಲೈನ್ ನಲ್ಲಿ ಮೀಟಿಂಗ್ ಅಂದ್ರೆ ಅದು ಮತ್ತಷ್ಟು ಸಮಸ್ಯೆಗಳನ್ನ ಹುಟ್ಟುಹಾಕುತ್ತೆ. ಆನ್ಲೈನ್ ಮೀಟಿಂಗ್ ಆಗಿದ್ರಿಂದ ತುಂಬಾನೇ ಕಮ್ಯುನಿಕೇಶನ್ ಗ್ಯಾಪ್ ಆಗುತ್ತೆ. ಜಿಯೋ 1 GB ಮೊಬೈಲ್ ಮಾಡಬೇಕು ಅಂತ ಪ್ಲಾನ್ ಮಾಡಿತ್ತು. ಆದರೆ ಆ ವಿಚಾರದಲ್ಲಿ ಗೂಗಲ್ನ ಪ್ಲಾನ್ ಬೇರೆನೇ ಇತ್ತು. 1 GB ಫೋನ್ ಮಾಡಿದರೆ ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಆಗುತ್ತೆ, ಇದರಿಂದ ಫೋನ್ನ ಬೆಲೆ ಕೂಡ ಕಡಿಮೆ ಮಾಡಬಹುದು ಅನ್ನೋದು ಜಿಯೋದ ಪ್ಲಾನ್. ಆದರೆ ಪ್ರಾಡಕ್ಟ್ ಲಾಂಚ್ ಆದಾಗ 2 GB ರ್ಯಾಮ್ ನೀಡಲಾಗುತ್ತೆ. ಇದರ ಜವಾಬ್ದಾರಿ ಹೊತ್ತಿದ್ದು ಗೂಗಲ್ಗೆ 1 GB ರ್ಯಾಮ್ ಇರುವ ಫೋನ್ ಸರಿಯಾಗಿ ವರ್ಕ್ ಆಗೋದಿಲ್ಲ ಅನ್ನೋದು ಚೆನ್ನಾಗಿಯೇ ಗೊತ್ತಿರುತ್ತೆ. ಹೀಗಾಗಿ ಅದು ಈ ವಿಚಾರದಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ. 1 GB ರ್ಯಾಮ್ ಇರುವ ಫೋನ್ನಲ್ಲಿ ಗ್ಯಾಲರಿ ಕೂಡ ಸರಿಯಾಗಿ ಓಪನ್ ಮಾಡೋದಕ್ಕಾಗೋದಿಲ್ಲ. ಹೀಗಾಗಿ ಗೂಗಲ್ ಇಲ್ಲಿ ಕಾಂಪ್ರಮೈಸ್ ಮಾಡೋದಿಲ್ಲ. ಇದರಿಂದ ಪ್ರೊಡಕ್ಷನ್ ಕಾಸ್ಟ್ ಮತ್ತಷ್ಟು ಹೆಚ್ಚಾಗುತ್ತೆ. ಆದರೆ 2 GB ರ್ಯಾಮ್ ಇದ್ರೂ ಮೊಬೈಲ್ ಹ್ಯಾಂಗ್ ಆಗುವುದು ನಿಲ್ಲೋದಿಲ್ಲ. ಒಂದು ವೇಳೆ 1 GB ರ್ಯಾಮ್ ಆಗಿದ್ರೆ ಮೊಬೈಲ್ನ ಕತೆ ಏನಾಗ್ತಾ ಇತ್ತು ಅನ್ನೋದನ್ನ ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ. ಇನ್ನು ಆರಂಭದಲ್ಲಿ ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಫೋನ್ ಅನ್ನ ಲಾಂಚ್ ಮಾಡಬೇಕು ಅಂತ ಜಿಯೋ ಹಾಗೂ ಗೂಗಲ್ ಪ್ಲಾನ್ ಮಾಡಿಕೊಂಡಿದ್ವು. ಆದರೆ ಭಾರತದಲ್ಲಿ ಫೋನ್ ಫೇಲ್ ಆಗ್ತಾ ಇದ್ದಂತೆ ಬೇರೆ ದೇಶಗಳಲ್ಲಿ ಇದನ್ನ ಲಾಂಚ್ ಮಾಡೋದಕ್ಕಾಗೋದಿಲ್ಲ. ಇನ್ನು ಫೋನ್ ಸಕ್ಸಸ್ ಆಗದೇ ಇದ್ದಾಗ ಕೆಲವೊಂದು ಮಾರ್ಕೆಟಿಂಗ್ ಗಿಮಿಕ್ ಅನ್ನ ಮಾಡಲಾಗುತ್ತೆ. 1999 ರೂಪಾಯಿ ಡೌನ್ ಪೇಮೆಂಟ್ ಕೊಟ್ಟು ಮೊಬೈಲ್ ಖರೀದಿ ಮಾಡುವ ಆಫರ್ ಅನ್ನ ನೀಡಲಾಗುತ್ತೆ. ಬಡವರಿಗೂ ಕೂಡ ತುಂಬಾನೇ ಸುಲಭದಲ್ಲಿ ಮೊಬೈಲ್ ಖರೀದಿ ಮಾಡಬಹುದು ಅನ್ನುವ ರೀತಿಯಲ್ಲಿ ಇದನ್ನ ಬಿಂಬಿಸಲಾಗಿತ್ತು. ಆದರೆ ಇಲ್ಲಿ EMI ಪ್ಲಾನ್ ನಲ್ಲಿ ದೊಡ್ಡ ಎಡವಟ್ಟು ಮಾಡಲಾಗಿತ್ತು. ಆದರೆ ಆಫರ್ ಮಾತ್ರ ತುಂಬಾನೇ ಅಟ್ರಾಕ್ಟಿವ್ ಆಗಿತ್ತು. 300 ರೂಪಾಯಿಯ EMI ನಲ್ಲಿ 5 GB ಡೇಟಾ ಹಾಗೂ 100 ಮಿನಿಟ್ ಕಾಲ್ ಫ್ರೀ ಆಗಿ ಸಿಗ್ತಾ ಇತ್ತು. ಈ ಆಫರ್ಗಳು ಖಂಡಿತವಾಗಿಯೂ ಅಟ್ರಾಕ್ಟಿವ್ ಆಗಿದ್ವು. ಆದರೆ ಇಲ್ಲಿ ಡೇಟಾ ಏನೋ ಓಕೆ, 1 ತಿಂಗಳಿಗೆ 100 ನಿಮಿಷದ ಕರೆಯ ಅವಧಿ ಯಾರಿಗೂ ಕೂಡ ಸಾಕಾಗೋದಿಲ್ಲ. ಹೀಗಾಗಿ ಆಫರ್ ಅಟ್ರಾಕ್ಟಿವ್ ಆಗಿದ್ರು ಈ ವಿಚಾರದಲ್ಲಿ ಎಡವಟ್ಟು ಮಾಡಲಾಗಿತ್ತು. ಜನರಿಗೆ ಆರಂಭದಲ್ಲಿ ಇದು ಅರ್ಥವಾಗದೇ ಇದ್ರು ಮುಂದೆ ಹೋಗ್ತಾ ಹೋಗ್ತಾ ಜನರಿಗೆ ಈ ಆಫರ್ನ ಬಗ್ಗೆ ಚೆನ್ನಾಗಿಯೇ ಅರಿವಾಗುತ್ತೆ. ದೊಡ್ಡ EMI ಪ್ಲಾನ್ ತೆಗೆದುಕೊಂಡರೆ ಮಾತ್ರ ಅನ್ಲಿಮಿಟೆಡ್ ಕಾಲ್ ಅನ್ನುವ ಆಪ್ಷನ್ ಇಲ್ಲಿ ಇತ್ತು. ಆದರೆ ಈ ಮೊಬೈಲ್ ತೆಗೆದುಕೊಂಡ ಬಡವರಿಗೆ ತಿಂಗಳಿಗೆ 600 ರೂಪಾಯಿ ಕಟ್ಟೋದಕ್ಕೆ ಕಷ್ಟವಾಗುತ್ತೆ. ಹೀಗಾಗಿ ಈ EMI ನ ಸಾವಾಸವೇ ಬೇಡ ಅಂತ ಡಿಸೈಡ್ ಮಾಡ್ತಾರೆ. ಇನ್ನು ಇದರ EMI ನ ಒಂದು ಪ್ಲಾನ್ ಅನ್ನ ಲೆಕ್ಕಾಚಾರ ಮಾಡಿದ್ರು ಎಲ್ಲಾ ಕಟ್ಟುವಾಗ 13,000ಕ್ಕೂ ಹೆಚ್ಚು ಹಣ ಕಟ್ಟೋದಕ್ಕೆ ಬರ್ತಾ ಇತ್ತು. ಕೇವಲ 6,500 ರೂಪಾಯಿಯ ಫೋನ್ಗೆ ಇಷ್ಟು ಹಣ ಕಟ್ಟೋದಕ್ಕೆ ಯಾರು ರೆಡಿ ಇದ್ದಾರೆ ಹೇಳಿ? ಹೀಗಾಗಿ ಇಷ್ಟು ದೊಡ್ಡ ಮಟ್ಟದ ಲೂಟಿ ನಡೆಯುತ್ತಿದೆ ಅನ್ನೋದು ಜನರಿಗೆ ಬೇಗದಲ್ಲೇ ಅರ್ಥವಾಗುತ್ತೆ. ಇದರಿಂದಾಗಿ ಗೂಗಲ್ ಹಾಗೂ ಜಿಯೋದ ಈ ಫೋನ್ ಜನರಿಗೆ ಇಷ್ಟವಾಗುವುದಿಲ್ಲ. ಮಾರ್ಕೆಟ್ನಲ್ಲಿ ಈ ಫೋನ್ ಅಟ್ಟರ್ ಫ್ಲಾಪ್ ಆಗುತ್ತೆ. ನೀವು ಕೂಡ ಈ ಮೊಬೈಲ್ ಅನ್ನ ಖರೀದಿಸಿದ್ರೆ ಕಾಮೆಂಟ್ ಮಾಡಿ.